ವೀಕ್ಷಕರೇ, ಬೀದರ್ಗೆ ಹೋಗೋಣ. ಬೀದರ್ನಲ್ಲಿ ರಾಬರಿ ಆಗಿ 1 ತಿಂಗಳು ಕಳೆದಿದೆ, ಇನ್ನೂ ಕೂಡ ಆರೋಪಿಗಳ ಪತ್ತೆ ಇಲ್ಲ. ಆದ್ರೆ ಬೀದರ್ ಪೊಲೀಸರಿಗೆ ಕಬ್ಬಿಣದ ಕಡ್ಲೆ ಆಗಿದೆ ಕೇಸ್. ಈಗ ಇವತ್ತು ಬೀದರ್ ನಗರದಲ್ಲಿ ಪೊಲೀಸ್ ಭದ್ರತೆ ಹೇಗಿದೆ, ಯಾವ ರೀತಿಯಲ್ಲಿ ಸೆಕ್ಯೂರಿಟಿ ವ್ಯವಸ್ಥೆ ಇದೆ? 1 ತಿಂಗಳಾಯ್ತಲ್ವಾ, ಜನ ಭೀತಗೊಂಡಿದ್ರು. ಇಡೀ ರಾಜ್ಯವನ್ನೇ ಬೆಚ್ಚಿ ಬೀಳಿಸಿದಂತಹ ಒಂದು ದರೋಡೆ ಅದು. ಆ ನಂತರ ಪೊಲೀಸರು ಏನು ಕ್ರಮ ಕೈಗೊಂಡ್ರು? ಹಾಗಾದ್ರೆ ಸುರಕ್ಷತೆ ಯಾವ ರೀತಿನಲ್ಲಿದೆ? SBI ಬ್ಯಾಂಕ್, DC ಕಚೇರಿ ಬಳಿ ಸೆಕ್ಯೂರಿಟಿ ಹೇಗಿದೆ? ಬೀದರ್ನ ಬಹುತೇಕ ಕಡೆ ಈಗ CCTV ಅಳವಡಿಕೆ ಮಾಡಿದ್ದಾರೆ, ಪೊಲೀಸರು ಎಚ್ಚೆತ್ತುಕೊಂಡಿದ್ದಾರೆ. ರಿಪಬ್ಲಿಕ್ ಕನ್ನಡ ಈ ಭದ್ರತೆಯ ರಿಯಾಲಿಟಿ ಚೆಕ್ ಮಾಡಿದೆ. ಇಡೀ ರಾಜ್ಯದ ಜನರ ಹೃದಯದಲ್ಲಿ ಆತಂಕ ಹುಟ್ಟಿಸಿದ ಬ್ಯಾಂಕ್ ರಾಬರಿ ಕೇಸ್, ATM ರಾಬರಿ ಕೇಸ್ ನಡೆದು 1 ತಿಂಗಳಾಗ್ತಾ ಬಂತು. ಈಗ ಬೀದರ್ನಲ್ಲಿ ಹೇಗಿದೆ ಸೆಕ್ಯೂರಿಟಿ ಅನ್ನುವಂಥದ್ರ ಚಿತ್ರಣವನ್ನ ನಾವು ನಿಮ್ಗೆ ಕೊಡ್ತಾ ಇದ್ದೀವಿ. ಘಟನೆ ನಡೆದು 30 ದಿನಗಳಾದ್ರೂ ಕೂಡ ಆರೋಪಿಗಳು ಪೊಲೀಸರ ಕೈಗೆ ಸಿಕ್ಕಿಲ್ಲ. ಆದ್ರೆ ಕನಿಷ್ಠ ಪಕ್ಷ ಸೆಕ್ಯೂರಿಟಿ ಹೇಗಿದೆ ನೋಡೋಣ ಬನ್ನಿ. ಬೀದರ್ನಲ್ಲಿ ಬ್ಯಾಂಕ್ ದರೋಡೆ ನಡೆದು ಇವತ್ತಿಗೆ 1 ತಿಂಗಳಾಯಿತು. ಈಗಾಗಲೇ ರಿಪಬ್ಲಿಕ್ ಕನ್ನಡ ಜಿಲ್ಲಾಡಳಿತ ಪೊಲೀಸ್ ಇಲಾಖೆ ವೈಫಲ್ಯ ಕುರಿತು ಏನು ದರೋಡೆ ನಡೀತು, ಇಡೀ ರಾಜ್ಯವೇ ಬೆಚ್ಚಬಿದ್ದಿತ್ತು. ಆ ಸಂದರ್ಭದಲ್ಲಿ CCTV ಕ್ಯಾಮ್ರಾಗಳು ಅಲ್ಲಲ್ಲಿ ಕೈಕೊಟ್ಟಿವೆ. ಚೆಕ್ ಪೋಸ್ಟ್ ಇರ್ಬೋದು, ಸಾಕಷ್ಟು ಪ್ರಶ್ನೆಗಳು ಸರ್ಕಾರ ಜಿಲ್ಲಾಡಳಿತ ಮುಂದಿಡುವ ಕೆಲಸ ನಿಮ್ಮ ಧ್ವನಿ ರಿಪಬ್ಲಿಕ್ ಕನ್ನಡ ಮಾಡಿತ್ತು. ಇವತ್ತು ಪೊಲೀಸ್ ಇಲಾಖೆ ಎಚ್ಚೆತ್ತುಕೊಂಡದ್ದು ಅಂತ ಹೇಳ್ಬೋದು. ನೋಡ್ಬೋದು ದೃಶ್ಯದಲ್ಲಿ ಸಾಕಷ್ಟು ಕಡೆ ಹೊಸ ಕ್ಯಾಮ್ರಾನ ಅಳವಡಿಸಿದ್ದಾರೆ. CCTV ಕ್ಯಾಮ್ರಾಗಳೇನಂದ್ರೆ ಅಲ್ಲಲ್ಲಿ ಏನಂದ್ರೆ ಹೊಸ ಹೊಸ ಕ್ಯಾಮ್ರಾಗಳನ್ನ ಅಳವಡಿಸಿದಾರೆ ಅಂತ ಹೇಳ್ಬೋದು. ಏನು ಈಗಾಗಲೇ ಇಡೀ ರಾಜ್ಯವೇ ಬೆಚ್ಚ ಬೀಳಿಸಂತ ಘಟನೆ ಬೀದರ್ ನಡೆದಿತ್ತು ಅಂತ ಹೇಳ್ಬೋದು. ಬೀದರ್ನ SBI ಬ್ಯಾಂಕ್ ದರೋಡೆ ಪ್ರಕರಣದಿಂದ ನಿಜಕ್ಕೂ ಜನರ ನಿದ್ದೆ ಹಾಳಾಗಿತ್ತು. ಆದರೆ ಇವತ್ತು ನೋಡ್ಬೋದು ನೀವು ದೃಶ್ಯದಲ್ಲಿ ಮೊದಲು ಹಳೆ ಕ್ಯಾಮ್ರಾ 2 ಕ್ಯಾಮ್ರಾ ಕೆಳಗಡೆ ಇವೆ, ಹೊಸ ಕ್ಯಾಮ್ರಾ ಮೇಲ್ಗಡೆ ಕೂಡಿಸಿದ್ದಾರೆ. ಈ ರೀತಿ ಅಲ್ಲಲ್ಲಿನ ನಗರದಲ್ಲಿ ಹೊಸ ಕ್ಯಾಮ್ರಾಗಳನ್ನು ಅಳವಡಿಸುವ ಮೂಲಕ ಏನು ಈಗಾಗಲೇ ಅಪರಾಧ ಪ್ರಕರಣ ಇರ್ಬೋದು, ದರೋಡೆ ಪ್ರಕರಣ ಇರ್ಬೋದು, ಆ ಒಂದು ಪ್ರಕರಣಗಳಿಗೆ ಬ್ರೇಕ್ ಹಾಕುವಂಥ ಕೆಲಸಕ್ಕೆ ಎಲ್ಲೋ ಒಂದು ಕಡೆ ಇವತ್ತು ಪೊಲೀಸ್ ಇಲಾಖೆ ಮುಂದಾಗ್ಯದ ಅಂತ ಹೇಳ್ಬೋದು. ರಿಪಬ್ಲಿಕ್ ಕನ್ನಡ ಸಾಕಷ್ಟು ಏನಂದ್ರೆ ಈಗಾಗಲೇ 10 ಹಲವು ಪ್ರಶ್ನೆಗಳು ಪೊಲೀಸ್ ಇಲಾಖೆ ಮುಂದೆ ಇಟ್ಟಿದೆ ಅಂತ ಹೇಳ್ಬೋದು. ಯಾವಾಗ ಆರೋಪಿಗಳ ಬಂಧನ, ಎಲ್ಲಿದ್ದಾರೆ ದರೋಡೆಕೋರರು, ಯಾವಾಗ ಬಂಧನ, ಯಾವ ರೀತಿ ಆ ಬೀದರ್ ನಗರಕ್ಕೆ ದರೋಡೆಕೋರರು ಎಂಟ್ರಿ ಕೊಟ್ಟರು, ಯಾವ ರೀತಿ ಆ ಬೀದರ್ ನಗರದಿಂದ ಅವರು ಫರಾರಿಯಾದರು, ಪ್ರತಿಯೊಂದು CCTV ಕ್ಯಾಮ್ರಾ ದೃಶ್ಯಗಳೊಂದಿಗೆ ರಿಪಬ್ಲಿಕ್ ಕನ್ನಡ ಸುದ್ದಿ ಪ್ರಸಾರ ಮಾಡಿತ್ತು. ನೋಡ್ಬೋದು ಆ ಸೈಡ್ ಕೂಡ ಅಂದರೆ ಸಾಕಷ್ಟು ಅಲ್ಲಲ್ಲಿ ಹೊಸ ಕ್ಯಾಮ್ರಾಗಳನ್ನ ಅಳವಡಿಸುವ ಮೂಲಕ ಎಲ್ಲೋ ಒಂದು ಕಡೆ ಇವತ್ತು ಪೊಲೀಸ್ ಇಲಾಖೆ ಎಚ್ಚೆತ್ತುಕೊಂಡದ ಅಂತ ಹೇಳ್ಬೋದು. ಆ ಘಟನೆ ನಡೆದು ಇವತ್ತಿಗೆ ಏನಂದ್ರೆ 1 ತಿಂಗಳು ಆಗ್ತಾ ಬರ್ತಾ ಇದೆ. ಸಾಕಷ್ಟು ಪ್ರಶ್ನೆಗಳು, ಸಾಕಷ್ಟು ಸುದ್ದಿ ಸಮಸ್ಯೆ ನೋಡ್ಬೋದು. ಅಲ್ಲಿ ಸುಮಾರು 4-5 ಕ್ಯಾಮ್ರಾಗಳು ಹೊಸ ಕ್ಯಾಮ್ರಾಗಳನ್ನು ಅಳವಡಿಸುವ ಮೂಲಕ ನಿಜಕ್ಕೂ ಪೊಲೀಸ್ ಇಲಾಖೆ ಎಚ್ಚೆತ್ತುಕೊಂಡದ ಅಂತ ಹೇಳ್ಬೋದು. ಎಲ್ಲಿದ್ದಾರೆ ದರೋಡೆಕೋರರು, ಎಲ್ಲಿದ್ದಾರೆ ಆರೋಪಿಗಳು, ಅವರನ್ನ ಬಂಧಿಸುವ ಮೂಲಕ ಜನರ ನೆಮ್ಮದಿಯನ್ನು ಹಾಳಾಗ್ಯದ. ಆ ನೆಮ್ಮದಿ ಎಲ್ಲೋ ಒಂದು ಕಡೆ ಸಹಜ ಸ್ಥಿತಿಗೆ ಬರೋಂಥ ಕೆಲಸ ರಾಜ್ಯ ಪೊಲೀಸರು, ಬೀದರ್ ಪೊಲೀಸರು ಮಾಡ್ತಾರ. ಕ್ಯಾಮ್ರಾ ಪರ್ಸನ್ ಭರತ್ ಜೊತೆ ನಾನು ಮಲ್ಲಿಕಾರ್ಜುನ್ ಮರ್ಕಲ, ರಿಪಬ್ಲಿಕ್ ಕನ್ನಡ, ಬೀದರ್. ವೀಕ್ಷಕರೇ, ಬೀದರ್ಗೆ ಹೋಗೋಣ. ಬೀದರ್ನಲ್ಲಿ ರಾಬರಿ ಆಗಿ 1 ತಿಂಗಳು ಕಳೆದಿದೆ, ಇನ್ನೂ ಕೂಡ ಆರೋಪಿಗಳ ಪತ್ತೆ ಇಲ್ಲ. ಆದ್ರೆ ಬೀದರ್ ಪೊಲೀಸರಿಗೆ ಕಬ್ಬಿಣದ ಕಡ್ಲೆ ಆಗಿದೆ ಕೇಸ್. ಈಗ ಇವತ್ತು ಬೀದರ್ ನಗರದಲ್ಲಿ ಪೊಲೀಸ್ ಭದ್ರತೆ ಹೇಗಿದೆ, ಯಾವ ರೀತಿಯಲ್ಲಿ ಸೆಕ್ಯೂರಿಟಿ ವ್ಯವಸ್ಥೆ ಇದೆ? 1 ತಿಂಗಳಾಯ್ತಲ್ವಾ, ಜನ ಭೀತಗೊಂಡಿದ್ರು. ಇಡೀ ರಾಜ್ಯವನ್ನೇ ಬೆಚ್ಚಿ ಬೀಳಿಸಿದಂತಹ ಒಂದು ದರೋಡೆ ಅದು. ಆ ನಂತರ ಪೊಲೀಸರು ಏನು ಕ್ರಮ ಕೈಗೊಂಡ್ರು? ಹಾಗಾದ್ರೆ ಸುರಕ್ಷತೆ ಯಾವ ರೀತಿನಲ್ಲಿದೆ? SBI ಬ್ಯಾಂಕ್, DC ಕಚೇರಿ ಬಳಿ ಸೆಕ್ಯೂರಿಟಿ ಹೇಗಿದೆ? ಬೀದರ್ನ ಬಹುತೇಕ ಕಡೆ ಈಗ CCTV ಅಳವಡಿಕೆ ಮಾಡಿದ್ದಾರೆ, ಪೊಲೀಸರು ಎಚ್ಚೆತ್ತುಕೊಂಡಿದ್ದಾರೆ. ರಿಪಬ್ಲಿಕ್ ಕನ್ನಡ ಈ ಭದ್ರತೆಯ ರಿಯಾಲಿಟಿ ಚೆಕ್ ಮಾಡಿದೆ. ಇಡೀ ರಾಜ್ಯದ ಜನರ ಹೃದಯದಲ್ಲಿ ಆತಂಕ ಹುಟ್ಟಿಸಿದ ಬ್ಯಾಂಕ್ ರಾಬರಿ ಕೇಸ್, ATM ರಾಬರಿ ಕೇಸ್ ನಡೆದು 1 ತಿಂಗಳಾಗ್ತಾ ಬಂತು. ಈಗ ಬೀದರ್ನಲ್ಲಿ ಹೇಗಿದೆ ಸೆಕ್ಯೂರಿಟಿ ಅನ್ನುವಂಥದ್ರ ಚಿತ್ರಣವನ್ನ ನಾವು ನಿಮ್ಗೆ ಕೊಡ್ತಾ ಇದ್ದೀವಿ. ಘಟನೆ ನಡೆದು 30 ದಿನಗಳಾದ್ರೂ ಕೂಡ ಆರೋಪಿಗಳು ಪೊಲೀಸರ ಕೈಗೆ ಸಿಕ್ಕಿಲ್ಲ. ಆದ್ರೆ ಕನಿಷ್ಠ ಪಕ್ಷ ಸೆಕ್ಯೂರಿಟಿ ಹೇಗಿದೆ ನೋಡೋಣ ಬನ್ನಿ. ಬೀದರ್ನಲ್ಲಿ ಬ್ಯಾಂಕ್ ದರೋಡೆ ನಡೆದು ಇವತ್ತಿಗೆ 1 ತಿಂಗಳಾಯಿತು. ಈಗಾಗಲೇ ರಿಪಬ್ಲಿಕ್ ಕನ್ನಡ ಜಿಲ್ಲಾಡಳಿತ ಪೊಲೀಸ್ ಇಲಾಖೆ ವೈಫಲ್ಯ ಕುರಿತು ಏನು ದರೋಡೆ ನಡೀತು, ಇಡೀ ರಾಜ್ಯವೇ ಬೆಚ್ಚಬಿದ್ದಿತ್ತು. ಆ ಸಂದರ್ಭದಲ್ಲಿ CCTV ಕ್ಯಾಮ್ರಾಗಳು ಅಲ್ಲಲ್ಲಿ ಕೈಕೊಟ್ಟಿವೆ. ಚೆಕ್ ಪೋಸ್ಟ್ ಇರ್ಬೋದು, ಸಾಕಷ್ಟು ಪ್ರಶ್ನೆಗಳು ಸರ್ಕಾರ ಜಿಲ್ಲಾಡಳಿತ ಮುಂದಿಡುವ ಕೆಲಸ ನಿಮ್ಮ ಧ್ವನಿ ರಿಪಬ್ಲಿಕ್ ಕನ್ನಡ ಮಾಡಿತ್ತು. ಇವತ್ತು ಪೊಲೀಸ್ ಇಲಾಖೆ ಎಚ್ಚೆತ್ತುಕೊಂಡದ ಅಂತ ಹೇಳ್ಬೋದು. ನೋಡ್ಬೋದು ದೃಶ್ಯದಲ್ಲಿ ಸಾಕಷ್ಟು ಕಡೆ ಹೊಸ ಕ್ಯಾಮ್ರಾನ ಅಳವಡಿಸಿದ್ದಾರೆ. CCTV ಕ್ಯಾಮ್ರಾಗಳೇನಂದ್ರೆ ಅಲ್ಲಲ್ಲಿ ಹೊಸ ಕ್ಯಾಮ್ರಾಗಳನ್ನ
ಅಳವಡಿಸಿದಾರೆ ಅಂತ ಹೇಳ್ಬೋದು. ಏನು ಈಗಾಗಲೇ ಇಡೀ ರಾಜ್ಯವೇ ಬೆಚ್ಚ ಬೀಳಿಸಂತ ಘಟನೆ ಬೀದರ್ ನಡೆದಿತ್ತು ಅಂತ ಹೇಳ್ಬೋದು. ಬೀದರ್ನ SBI ಬ್ಯಾಂಕ್ ದರೋಡೆ ಪ್ರಕರಣದಿಂದ ನಿಜಕ್ಕೂ ಜನರ ನಿದ್ದೆ ಹಾಳಾಗಿತ್ತು. ಆದರೆ ಇವತ್ತು ನೋಡ್ಬೋದು ನೀವು ದೃಶ್ಯದಲ್ಲಿ ಮೊದಲು ಹಳೆ ಕ್ಯಾಮ್ರಾ 2 ಕ್ಯಾಮ್ರಾ ಕೆಳಗಡೆ ಇವೆ, ಹೊಸ ಕ್ಯಾಮ್ರಾ ಮೇಲ್ಗಡೆ ಕೂಡಿಸಿದ್ದಾರೆ. ಈ ರೀತಿ ಅಲ್ಲಲ್ಲಿನ ನಗರದಲ್ಲಿ ನಾವು ಹೊಸ ಕ್ಯಾಮ್ರಾಗಳನ್ನು ಅಳವಡಿಸುವ ಮೂಲಕ ಏನು ಈಗಾಗಲೇ ಅಪರಾಧ ಪ್ರಕರಣ ಇರ್ಬೋದು, ದರೋಡೆ ಪ್ರಕರಣ ಇರ್ಬೋದು, ಆ ಒಂದು ಪ್ರಕರಣಗಳಿಗೆ ಬ್ರೇಕ್ ಹಾಕುವಂಥ ಕೆಲಸಕ್ಕೆ ಎಲ್ಲೋ ಒಂದು ಕಡೆ ಇವತ್ತು ಪೊಲೀಸ್ ಇಲಾಖೆ ಮುಂದಾಗ್ಯದ ಅಂತ ಹೇಳ್ಬೋದು. ರಿಪಬ್ಲಿಕ್ ಕನ್ನಡ ಸಾಕಷ್ಟು ಏನಂದ್ರೆ ಈಗಾಗಲೇ 10 ಹಲವು ಪ್ರಶ್ನೆಗಳು ಪೊಲೀಸ್ ಇಲಾಖೆ ಮುಂದೆ ಇಟ್ಟಿದೆ ಅಂತ ಹೇಳ್ಬೋದು. ಯಾವಾಗ ಆರೋಪಿಗಳ ಬಂಧನ, ಎಲ್ಲಿದ್ದಾರೆ ದರೋಡೆಕೋರರು, ಯಾವಾಗ ಬಂಧನ, ಯಾವ ರೀತಿ ಬೀದರ್ ನಗರಕ್ಕೆ ದರೋಡೆಕೋರರು ಎಂಟ್ರಿ ಕೊಟ್ಟರು, ಯಾವ ರೀತಿ ಬೀದರ್ ನಗರದಿಂದ ಅವರು ಫರಾರಿಯಾದರು, ಪ್ರತಿಯೊಂದು CCTV ಕ್ಯಾಮ್ರಾ ದೃಶ್ಯಗಳೊಂದಿಗೆ ರಿಪಬ್ಲಿಕ್ ಕನ್ನಡ ಸುದ್ದಿ ಪ್ರಸಾರ ಮಾಡಿತ್ತು. ನೋಡ್ಬೋದು ಆ ಸೈಡ್ ಕೂಡ ಅಂದರೆ ಸಾಕಷ್ಟು ಅಲ್ಲಲ್ಲಿ ಕ್ಯಾಮ್ರಾಗಳ ಹೊಸ ಕ್ಯಾಮ್ರಾಗಳನ್ನ ಅಳವಡಿಸುವ ಮೂಲಕ ಎಲ್ಲೋ ಒಂದು ಕಡೆ ಇವತ್ತು ಪೊಲೀಸ್ ಇಲಾಖೆ ಎಚ್ಚೆತ್ತುಕೊಂಡದ ಅಂತ ಹೇಳ್ಬೋದು. ಆ ಘಟನೆ ನಡೆದು ಇವತ್ತಿಗೆ ಏನಂದ್ರೆ 1 ತಿಂಗಳು ಆಗ್ತಾ ಬರ್ತಾ ಇದೆ. ಸಾಕಷ್ಟು ಏನೋ ಪ್ರಶ್ನೆಗಳು, ಸಾಕಷ್ಟು ಸುದ್ದಿ ಏನು ಸಮಸ್ಯೆ ನೋಡ್ಬೋದು. ಅಲ್ಲಿ ಸುಮಾರು 4-5 ಕ್ಯಾಮ್ರಾಗಳು ಹೊಸ ಕ್ಯಾಮ್ರಾಗಳನ್ನು ಅಳವಡಿಸುವ ಮೂಲಕ ನಿಜಕ್ಕೂ ಏನು ಪೊಲೀಸ್ ಇಲಾಖೆ ಎಚ್ಚೆತ್ತುಕೊಂಡದ ಅಂತ ಹೇಳ್ಬೋದು. ಎಲ್ಲಿದ್ದಾರ ದರೋಡೆಕೋರರು, ಎಲ್ಲಿದ್ದಾರ ಆರೋಪಿಗಳು, ಅವರನ್ನ ಬಂಧಿಸುವ ಮೂಲಕ ಜನರ ನೆಮ್ಮದಿಯನ್ನು ಹಾಳಾಗ್ಯದ. ಆ ನೆಮ್ಮದಿ ಎಲ್ಲೋ ಒಂದು ಕಡೆ ಸಹಜ ಸ್ಥಿತಿಗೆ ಬರೋಂಥ ಕೆಲಸ ರಾಜ್ಯ ಪೊಲೀಸರು, ಬೀದರ್ ಪೊಲೀಸರು ಮಾಡ್ತಾರ. ಕ್ಯಾಮ್ರಾ ಪರ್ಸನ್ ಭರತ್ ಜೊತೆ ನಾನು ಮಲ್ಲಿಕಾರ್ಜುನ್ ಮರ್ಕಲ, ರಿಪಬ್ಲಿಕ್ ಕನ್ನಡ, ಬೀದರ್. ಏನ್ ಪ್ರಾಬ್ಲಮ್ ಇಲ್ಲ ಏರಿಯಾದಲ್ಲಿ? ಏನ್ ಪ್ರಾಬ್ಲಮ್? ಏನ್ ನಿಮ್ ಪ್ರಾಬ್ಲಮ್? ಇನ್ನೆಲ್ಲ ಪ್ರಾಬ್ಲಮ್ ಐತಿಲ್ಲ ಹೇಳಿ. ಏನ್ರಿ ನಿಮ್ ಪ್ರಾಬ್ಲಮ್? ಏನ್ ನಿಮ್ ಪ್ರಾಬ್ಲಮ್ ಅಂತ ಹೇಳಿ. ಯಾರಪ್ಪ ನಗರಕ್ಕೆ? ಗಾಂಧಿನಗರ, ದಾಸರಹಳ್ಳಿ, ರಾಜರಾಜೇಶ್ವರಿ ನಗರ, ಚಾಮರಾಜಪೇಟೆ, ಹುಬ್ಬಳ್ಳಿ, ಚನ್ನಮರುತ್ತದ, ಮೈಸೂರಿಗೆ ಬಂದಿರೋದು. ಬ್ಯಾಡಗಿ ತಾಲೂಕಿಗೆ ನಾವು ಬಂದಿವ್ರಿ. ಸರ್ ಹೇಳಿ ಸರ್, ಏನ್ ಪ್ರಾಬ್ಲಮ್? ನಿಮ್ MLA ಹೆಂಗೆ? ಏನೆಲ್ಲ ಸಮಸ್ಯೆಗಳು? ಏನ್ ಕಥೆ ಇಲ್ಲಿ ಬಂತ? ಯಾಯಪ್ಪ ಯಾವತ್ತೂ ಬಂದಿಲ್ಲ. 2 months ಇಂದ ನೀರಿಲ್ಲ. ಟ್ಯಾಂಕರ್ ಬರ್ಬೇಕಾದ್ರೆ ರೋಡ್ ಸರಿ ಇಲ್ಲ ಅಂತ ಯಾರ ಹತ್ರ ಹೋಗಿ ಹೇಳೋದಕ್ಕೆ ನಮ್ಗೆ ಯಾರು ಇಲ್ಲ. ಇಲ್ಲಿ ಕಿತ್ತೋದ್ರೆ ಏನ್ ಹಾಳಾಗೋದ್ರು ಇದು ಯಾರು ನೋಡರೇ ಗತಿ ಇಲ್ಲ. ನಾವಿದ್ದೀವಿ ಅಂತಾರೆ. ಇವಾಗ ಯಾರು MLA ಮಗ 1 ದಿವಸನೂ ಬಂದಿಲ್ಲ. ಫುಲ್ ಸ್ಟ್ಯಾಂಡರ್ಡ್ ಲಕ್ಸುರಿಯಸ್ ಬೆಡ್ರೂಮ್ ಐತ್ರಿ ಅದ. ತಾಜ್ ವೆಸ್ಟ್ ಎಂಡ್, ಟ್ರಾಡಿಷನ್ ಬ್ಲೂ. ಮೀಟಿಂಗ್ ನಿಮ್ದು ಮೀಟಿಂಗ್ ಇಲ್ಲಿ ಮಾಡ್ರಿ. ಇಷ್ಟು ವರ್ಷ ಆಯ್ತು, ಇದಕ್ಕೆಲ್ಲ ಯಾರು ಸರ್ ಜವಾಬ್ದಾರಿ? 200 ರೂಪಾಯಿ ಹೋಗ್ತೀನಿ ಬರ್ತಾ ಇದ್ದೀನಿ. ಬ್ಯಾಂಕಿ ಹೋಗ್ತೀರಿ ಬರ್ತೀರಿ 2000 ಮತ್ತೆ ಬರ್ತಾ ಇಲ್ಲ. 2000 ನಂದೇ ಹೊಂಟೈತು. ನಿಲ್ಲ ಮೇಲೆ ಭಾರಿ ಐಟ್ ಅದಲ್ಲ ಮಾರ. ಬರಲ್ಲ ಕಣ್ರಿ ಸರ್. ರಾತ್ರಿ 1 ಗಂಟೆವರೆಗೂ ಎಣ್ಣೆ ಅಂಗಡಿ ತೆಗಿಬೇಕಂತ. ಬೆಳಿಗ್ಗೆ 4 ಗಂಟೆವರೆಗೂ ತೆಗಿಬೋದಲ್ಲ. ಮಗನೂ ನೋಡಲ್ಲ, ಯಾರು ನೋಡಲ್ಲ. ನಾನು ಒಬ್ಬಳು ನೋಡ್ಕೊಂತೀರಜ್ಜ. ಮೊಮ್ಮಕ್ಕಳಿಗೆ ಅಮ್ಮ ಅಪ್ಪ ಇಲ್ಲ, ಅವರು ನೋಡ್ಬೇಕು. ಬರ್ತಾ ಇದೀವಿ. ದೇವ್ರು ಬಿಟ್ಟಂಗೆ ಆಗುತ್ತೆ.